ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಬನ್ನಿ ಇವತ್ತು ಸೋರೆಕಾಯಿ ಪಾಯಸ ಮಾಡೋಣ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ. ಸೋರೆಕಾಯಲ್ಲಿ ಇವತ್ತು ನಾವು ಪಾಯಸ ಮಾಡ್ತಾಯಿದ್ದೀವಿ. ತುಂಬ ಜನ ಸೋರೆಕಾಯಿ ತಿನ್ನೋದಕ್ಕೆ ಒಪ್ಪೋದಿಲ್ಲ, ಮಕ್ಕಳಂತೂ ತಿನ್ನೋದೇ ಇಲ್ಲ. ಆದರೆ ಪಾಯಸ ಮಾಡಿಕೊಡಿ, ಖಂಡಿತವಾಗ್ಲೂ ತಿಂತಾರೆ. ಸೊ ಈ ಥರ ಸೋರೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನಾವಿದನ್ನು ಒಂದು 5 ರಿಂದ 6 ವಿಸಿಲು ಕೂಗಿಸ್ಕೊಳ್ಳೋಣ. ಅದು ಎಷ್ಟು ಸ್ಮ್ಯಾಶ್ ಆಗುತ್ತೋ ಅಷ್ಟು ಒಳ್ಳೆಯದು. ಸೊ ಹಿಂದಿನ ದಿವಸನೇ ನೀವು ಒಂದು ಅರ್ಧ ಕಪ್ಪಷ್ಟು ಅಥವಾ ಒಂದು 1/4 ಕಪ್ಪಷ್ಟು ಅಕ್ಕಿನ ನೆನೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನಾವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ. ಸೊ ಅಷ್ಟು ನೆನೆ ಹಾಕ್ಕೊಂಡಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆನೆ ಇಡಬೇಕು, ಒಂದು 2 ರಿಂದ 3 ಅವರ್ ನೆನೆ ಇಟ್ಟರು ಸಾಕಾಗತ್ತೆ. ಬಟ್ ಓವರ್ನೈಟ್ ನೆನೆ ಇಟ್ಟರೆ ಸ್ವಲ್ಪ ಚೆನ್ನಾಗಿ ನುಣ್ಣಗಾಗತ್ತೆ ಅನ್ನೋ ಕಾರಣಕ್ಕೆ. ಸೊ ಇದಿಷ್ಟು ಅಕ್ಕಿನ ನಾವು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಅದಾದಮೇಲೆ ನೀವು ಕೊಬ್ಬರಿನೂ ಹಾಕ್ಕೋಬೋದು, ಕಾಯಿ ತುರಿನೂ ಹಾಕ್ಕೋಬೋದು, ಅಥವಾ ಕೊಬ್ಬರಿ ಪುಡಿನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಇತ್ತು ಅಂದರೆ ಅದನ್ನೇ ಯೂಸ್ ಮಾಡಿ, ತುಂಬ ಚೆನ್ನಾಗಾಗತ್ತೆ. ಜೊತೆಗೆ ಏಲಕ್ಕಿ ಹಾಕ್ಕೊಳ್ತೇನೆ, ಒಂದು 2 ರಿಂದ 3 ನಮ್ಮ ಫ್ಲೇವರ್ಗೆ ತಕ್ಕ ಹಾಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಸಿಹಿ ನಿಮಗೆ ಇಷ್ಟನೋ ಆ ಪ್ರಮಾಣದಲ್ಲಿ ನೀವು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು 5 ರಿಂದ 6 ವಿಸಿಲ್ ಆಗೋಗಿದೆ. ಇವಾಗ ನಾವು ಓಪನ್ ಮಾಡಿ ನೋಡೋಣ. ಸೋರೆಕಾಯಿ ಅಂತೂ ತುಂಬಾ ಪರ್ಫೆಕ್ಟಾಗಿ ಹದವಾಗಿ ಬೆಂದಿದೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬೆಂದು ಆ ನೀರನ್ನು ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಸೋಸೋಕ್ಕೆ ಹೋಗಬೇಡಿ, ಏನು ಮಾಡಬೇಡಿ. ನಾವು ಏನು ಈ ಸೋರೆಕಾಯಿನ ಬೇಯಿಸಿಟ್ಕೊಂಡಿರ್ತೀವಿ ಅದರ ನೀರಿನಲ್ಲೇ ಎಲ್ಲ ಅಂಶವೂ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಪಾಯಸ ರೂಪದಲ್ಲಿ ಮಾಡಿ ತಿನ್ನೋದು. ಯಾಕಂದರೆ ನಮ್ಮಲ್ಲಿ ಯಾರೂ ಸೋರೆಕಾಯಿ ಪಲ್ಯ ತಿನ್ನಲ್ಲ, ಸಾರು ತಿನ್ನಲ್ಲ, ಬೇರೆ ಏನು ಚಟ್ನಿ ಗೊಜ್ಜು ಏನು ಮಾಡಿದ್ರೂ ತಿನ್ನಲ್ಲ. ಸೊ ಹಾಗಾಗಿ ಪಾಯಸ ಮಾಡಿದ್ರೆ ತುಂಬಾ ಚೆನ್ನಾಗಿ ಎಲ್ಲರೂ ತಿಂತಾರೆ. ಸೊ ಈ ಏನು ರುಬ್ಬಿಟ್ಕೊಂಡಿರ್ತೀವಿ ಮಿಶ್ರಣ, ಅದಷ್ಟು ನಾವು ಈ ಸೋರೆಕಾಯಿ ಬೇಯಿಸ್ಕೊಂಡಿರೋದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇವೆಂಚುಲಿ ಗಟ್ಟಿ ಆಗ್ತಾ ಬರುತ್ತೆ, ಯಾಕಂದರೆ ಈ ಅಕ್ಕಿ ದಪ್ಪ ಆಗ್ತಾ ಬರುತ್ತೆ ಬೆಂದಾಗೂ, ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅದು ದಪ್ಪ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಕಲಿಸ್ಕೊಳ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಇದನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ನಾವು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೆ ಅಡಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲನೂ ಈಗ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ಇದನ್ನು ನಾವು ಕುದಿ ಬರೋಕ್ಕೆ ಬಿಡೋಕ್ಕೂ ಮುಂಚೆ ಕಲಿಸ್ತಾನೆ ಕುದಿ ಬರೋ ಹಾಗೆ ಮಾಡ್ಕೋಬೇಕು. ನಾವು ಆದಷ್ಟು ನೀವು ಕೈ ಆಡಿಸ್ತಾನೇ ಇರಿ, ಆವಾಗ ಮಾತ್ರ ಅಡಿ ಹಿಡಿಯೋದಿಲ್ಲ. ಸೊ ಬೆಲ್ಲ ನಿಮಗೆ ಇನ್ನೂ ಸಿಹಿ ಬೇಕು ಅಂತ ಅನಿಸಿದ್ರೆ ನೀವು ಆ್ಯಡ್ ಮಾಡ್ಕೋಬೇಕು. ಅದರ್ವೈಸ್ ಅದನ್ನು ಟೋಟಲಿ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಇನ್ನೂ ಸ್ವಲ್ಪ ಸಿಹಿ ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮುಂದೆ. ಸೊ ನೀವು ಬೇಡ, ಕಾಯಿ ಎಷ್ಟು ರುಬ್ಬಕ್ಕೆ ಹಾಕಿದ್ದೀರೋ ಅಷ್ಟೇ ಸಾಕು ಅಂತ ಹೇಳಿದ್ರೆ ನೀವು ಕೊಬ್ಬರಿನ ಆ್ಯಡ್ ಮಾಡೋದನ್ನು ಸ್ಕಿಪ್ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಆಲ್ರೆಡಿ ಇದು ದಪ್ಪ ಆಗ್ತಾ ಇದೆ. ಯಾಕಂದರೆ ನಾವು ಇದಕ್ಕೆ ಆ್ಯಡ್ ಮಾಡಿರೋದು ಅಕ್ಕಿ ಅಲ್ವಾ. ಸೊ ಸೋರೆಕಾಯಿಯ ಎಲ್ಲ ಫ್ಲೇವರು ಆ ಅಕ್ಕಿನ ಮಿಶ್ರಣಕ್ಕೆ ಬಂದು ಮಿಕ್ಸ್ ಆಗಿರುತ್ತೆ. ಸೊ ಎಷ್ಟು ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಬೇಕು. ತುಂಬಾ ತಂಪು ದೇಹಕ್ಕೆ, ಹಾಗೆ ತುಂಬಾ ಒಳ್ಳೆಯದು. ನಾವು ಯಾವುದೇ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಹಾಗಾಗಿ ಹೆಲ್ದಿ ವರ್ಷನ್ ಪಾಯಸ ಅಂತಲೇ ಹೇಳ್ಬೋದು. ಇದಕ್ಕೆ ನಿಮಗೆ ಬೇಕು ಅಂದಷ್ಟು ತುಪ್ಪನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ನಮ್ಮ ಸೋರೆಕಾಯಿ ಪಾಯಸ ರೆಡಿ ಆಯಿತು. ಹೆಚ್ಚಿನದಾಗಿ ನಮ್ಮ ಮಲೆನಾಡು ಕಡೆ ಈ ಪಾಯಸನ ನಾವು ಮಾಡ್ತೀವಿ. ಸೊ ಹಾಗಾಗಿ ನನಗಿದು ರೂಢಿ. ಯಾವಾಗ ಸೋರೆಕಾಯಿ ತಂದರೂ ಕೂಡ ಪಾಯಸ ಮಾಡಿಕೊಂಡೇ ತಿನ್ನೋದು. ಯಾಕಂದರೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಸೋರೆಕಾಯಿ ಎಷ್ಟು ಒಳ್ಳೆಯದು ಅಂತ ನಿಮ್ಗೆ ಗೊತ್ತಿದೆ, ಅದು ಕೂಡ ನಮ್ಮ ದೇಹಕ್ಕೆ ಹೋಗುತ್ತೆ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿನ ಹೇಗೆ ಬಂತು ಅಂತ ತಿಳಿಸೋದು ಮಾತ್ರ ಮರಿಬೇಡಿ. ಆದಷ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಕ್ವಾಂಟಿಟಿನಲ್ಲಿ ಮಾಡಿಕೊಂಡು ನೀವು ಇದನ್ನು ಸವಿಬೋದು. ಹಾಗಾದರೆ ನಾನು ನಿಮ್ಮನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಮತ್ತೆ ಹಲವಾರು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಧನ್ಯವಾದಗಳು ವೀಕ್ಷಕರೇ.